ಬಂಧುಗಳೇ ನಮಸ್ಕಾರ. ನಾನು ಹನುಮಂತ ಭಜಂತ್ರಿ. ಈಗಾಗಲೇ ನಿಮಗೆ ವಿಷಯ ಗೊತ್ತಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಏನಪ್ಪಾ ಅಂತಂದ್ರೆ, ನಾನು ನಿಮಗೆ ಹೋದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಬರುವಂತಹ ಏಪ್ರಿಲ್ ಮೇ ತಿಂಗಳಲ್ಲಿ ನೆಟ್ ಅಪ್ಲಿಕೇಶನ್ ಅನ್ನ ಕರೀತಾರೆ ಅಂತಕ್ಕಂಥದ್ದು ನಿಮ್ಗೆ ಹೇಳಿದ್ದೆ. ಸೊ ಅದೇ ರೀತಿ ಈಗಾಗಲೇ ನೆಟ್ ಅಪ್ಲಿಕೇಶನ್ ಅನ್ನ ಏಪ್ರಿಲ್ 29ನೇ ತಾರೀಕಿಗೆ ಕರೆದಿದ್ದಾಗಿದೆ. ಮತ್ತೆ ಮುಂದಿನ ವಿಚಾರ ಏನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಅಂದ್ರೆ, ನಮ್ಮ ಒಂದು ಕಡೆಯಿಂದ ನಿಮಗೆ ಈ ಬರ್ತಕ್ಕಂತಹ ಜೂನ್ ಎಕ್ಸಾಮ್ಗೆ ಏನಿದೆ, ಉಚಿತವಾಗಿ ತಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ಯಾವುದೇ ಹಣವನ್ನ ತೆಗೆದುಕೊಳ್ಳದೆ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಿಮ್ಮ ಮುಂದೆ ನಾನು ಡಿಸ್ಕಷನ್ ಮಾಡ್ಲಿಕ್ಕೋಸ್ಕರ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಜಸ್ಟ್ ನೀವುಗಳು ಏನ್ ಮಾಡಬೇಕು, ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು. ನೇರವಾಗಿ ವಿಷಯಕ್ಕೆ ಬರುವುದಾದ್ರೆ, ಬರುವಂತಹ ಜೂನ್ ನೆಟ್ ಎಕ್ಸಾಮ್ಗೆ ಪೇಪರ್ 1 ಏನಿದೆ ಅಲ್ಲ, ಜನರಲ್ ಆಪ್ಟಿಟ್ಯೂಡ್ ಅಂತ ಏನಿದೆ, ಆ ಒಂದು ಪೇಪರ್ ಅದನ್ನ ಮಾತ್ರ ನಾನು ಏನ್ ಮಾಡ್ತಾ ಇದ್ದೀನಿ, ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಉಳಿದಂತಹ ಪೇಪರ್ 2ಗೆ ನಿಮಗೆ ಸಂಬಂಧಪಟ್ಟಂತೆ ನಿಮ್ಮ ಸಬ್ಜೆಕ್ಟ್ ಏನಿದೆ, ಸೊ ಅದನ್ನ ನೀವೇ ಏನ್ ಮಾಡಿ ನೋಡ್ಕೊಳ್ಳಿ. ಬರುವಂತಹ 10ನೇ ತಾರೀಕು ಅಂದ್ರೆ ಮೇ 10ನೇ ತಾರೀಕಿನಿಂದ ದಿನಕ್ಕೆ 1ರಂತೆ 25 ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಲ್ಲಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಸೊ ದಯವಿಟ್ಟು ಕೆಳಗೆ ನೀಡಿರುವಂತಹ ಈ ಒಂದು ನಂಬರ್ಗೆ ನೀವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ಗೆ ಯಾವುದೇ ರೀತಿಯಾದಂತಹ ಶುಲ್ಕ ಇರುವುದಿಲ್ಲ. ಹಾಗೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ, ಬಹಳಷ್ಟು ಜನರಿಗೆ ಯೂಟ್ಯೂಬ್ ನೋಟಿಫಿಕೇಶನ್ಗಳು ಬರೋದಿಲ್ಲ. ಸೊ ಅದ್ರ ಬಗ್ಗೆ ಬಹಳಷ್ಟು ಮಾಹಿತಿ ಇರೋದಿಲ್ಲ. ನಾನು ಯೂಟ್ಯೂಬ್ ವಿಡಿಯೋವನ್ನ ಅಪ್ಲೋಡ್ ಮಾಡಿದ ತಕ್ಷಣ ಏನ್ ಮಾಡ್ತೀನಿ, ವಾಟ್ಸಪ್ ಗ್ರೂಪಿಗೆ ಲಿಂಕ್ ಅನ್ನ ಶೇರ್ ಮಾಡ್ತೀನಿ. ಹಾಗೆ ಏನಾದ್ರೂ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಿದ್ರೆ ಆ ಒಂದು ಗ್ರೂಪ್ ನಲ್ಲಿ ಏನ್ ಮಾಡ್ತೀನಿ, ಡಿಸ್ಕಷನ್ ಅನ್ನ ಮಾಡ್ತೀನಿ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಸ್ವಲ್ಪ ಗೊಂದಲಮಯ ಇರ್ಬೋದು. ಏನಂತಂದ್ರೆ, ವಾಟ್ಸಪ್ ಗ್ರೂಪ್ ಏನೋ ಕ್ರಿಯೇಟ್ ಮಾಡ್ತೀವಿ, ಅದರಿಂದ ಏನಾದ್ರೂ ಅಹಿತಕರ ಘಟನೆಗಳು ನಡಿಬಾರ್ದು ಅಂತಂದು ನಾ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಬಾಯ್ಸ್ಗೆ ಸಪ್ರೇಟ್ ವಾಟ್ಸಪ್ ಗ್ರೂಪ್, ಹಾಗೆ ಲೇಡೀಸ್ಗೆ ಸಪ್ರೇಟ್ ಗ್ರೂಪ್ ಅನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಇದಕ್ಕೆ ಯಾವುದೇ ಹೆದರಿಕೆ ಹಿಂಜರಿಕೆ ಇರದೆ ದಯವಿಟ್ಟು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ. ಹಾಗೆ ಮುಂದುವರೆದು ಏನಂತಂದ್ರೆ, 10/5/2026 ಏನು ಡಿಸ್ಕಷನ್ ವಿಡಿಯೋಸ್ಗಳು ಏನು ಸ್ಟಾರ್ಟ್ ಆಗ್ತದಲ್ಲ, ಅದು ಎಲ್ಲಿಯವರೆಗೆ ಅಂದ್ರೆ ಬರ್ತಕ್ಕಂತಹ ಜೂನ್ 22ನೇ ತಾರೀಕಿಗೆ ಏನು ನಿಮ್ದು ನೆಟ್ ಎಕ್ಸಾಮ್ ಇದೆ. ಸೊ ಜೂನ್ 21ರವರೆಗೂ ಕೂಡ ಇದೊಂದು ವಿಡಿಯೋ ಜೂನ್ 21ನೇ ತಾರೀಕಿನವರೆಗೂ ಏನಾಗುತ್ತೆ, ಡಿಸ್ಕಷನ್ ಮುಂದುವರಿಯುತ್ತೆ. ಸೊ ನೆನಪಿರ್ಲಿ. ಹಾಗಿದ್ರೆ ತಡ ಮಾಡದೆ ಬೇಗ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ. ಇನ್ನ ನೆಟ್ ಅಪ್ಲಿಕೇಶನ್ ಯಾವಾಗ ಕಾಲ್ಫಾರ್ಮ್ ಆಯ್ತು ಅಂತಂದ್ರೆ, 29 ಏಪ್ರಿಲ್ 2026ರಿಂದ ಕೊನೆಯ ದಿನಾಂಕ ಬಂದು 20 ಮೇ 2026. ಸೊ ಒಂದು 22ರಿಂದ 23 ದಿನ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಇನ್ನ ಕರೆಕ್ಷನ್ ಯಾವಾಗ ಅಂದ್ರೆ 22ನೇ ತಾರೀಕು. ಕರೆಕ್ಷನ್ ಅಂದ್ರೆ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದಾಗ ನೇಮ್ ಅಥವಾ ಏನಾದ್ರು ಸ್ಪೆಲ್ಲಿಂಗ್ ಗಳು ಮಿಸ್ಟೇಕ್ ಆಗಿದ್ರೆ, ಡೇಟ್ ಆಫ್ ಬರ್ತ್ ಇರ್ಬೋದು, ಅಥವಾ ನಿಮ್ ಕೋರ್ಸ್ ನಿಮ್ ಸಬ್ಜೆಕ್ಟ್ ಯಾವುದು ಅಂತಕ್ಕಂಥದ್ದು ಏನಾದ್ರು ಹಾಕ್ಬೇಕಾದ್ರೆ ಮಿಸ್ಟೇಕ್ ಆಗಿದ್ರೆ, ಸೊ 22ನೇ ತಾರೀಕು ಕರೆಕ್ಷನ್ ಅನ್ನ ಮಾಡ್ಲಿಕ್ಕೋಸ್ಕರ ಅವರು ಕೊಟ್ಟಿದ್ದಾರೆ. ಹಾಗೆ ಡೇಟ್, ಎಕ್ಸಾಮ್ ಸಿಟಿ ನೋಡಿ, ಅಪ್ಲಿಕೇಶನ್ ಹಾಕಿದ ತಕ್ಷಣ ಎಕ್ಸಾಮ್ ಸಿಟಿ ಯಾವಾಗ ಅಂತಂದ್ರೆ ಜೂನ್ 10ನೇ ತಾರೀಕಿನಂದೇ ಎಕ್ಸಾಮ್ ಸಿಟಿಯನ್ನ ಬಿಡುಗಡೆ ಮಾಡ್ತಾರೆ. ಇನ್ನು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಯಾವಾಗ ಮಾಡ್ತಾರೆ ಅಂದ್ರೆ, ಬಿಫೋರ್ 4 ದಿನ ನಿಮ್ಮ ಎಕ್ಸಾಮ್ ಡೇಟ್ ಏನು ಟೈಮ್ ಟೇಬಲ್ ಬಿಡ್ತಾರಲ್ಲ, ನಿಮ್ಮ ಸಬ್ಜೆಕ್ಟಿನ ಹಿಂದಿನ 4 ದಿನಗಳ ಒಳಗೆ ಏನ್ ಮಾಡ್ತಾರೆ, ಅಡ್ಮಿಟ್ ಕಾರ್ಡ್ ಅನ್ನು ಬಿಡ್ತಾರೆ. ಸೊ ಮೊದಲನೇ ಎಕ್ಸಾಮ್ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಯಾವಾಗ ಅಂದ್ರೆ 15 ಜೂನ್ 2026. ನೆನಪಿರ್ಲಿ. ಹಾಗಿದ್ರೆ ಎಕ್ಸಾಮ್ ಡೇಟ್ ಯಾವಾಗಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, 22 ಜೂನ್ 2026. ನೋಡಾಗ್ಲೇ ಅವ್ರು ಏನ್ ಮಾಡಿದ್ದಾರೆ, 22 ಜೂನ್ 2026 ಎಕ್ಸಾಮ್ ಡೇಟ್ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆದ್ರೆ ಟೈಮ್ ಟೇಬಲ್ ಬಿಡುದು ಸ್ವಲ್ಪ ಎಕ್ಸಾಮ್ಗಿನ ಬಿಫೋರ್ 15 ದಿನ ಅಥವಾ 10 ದಿನ ಮೊದಲು ಏನ್ ಮಾಡ್ತಾರೆ, ಎಕ್ಸಾಮ್ ಟೈಮ್ ಟೇಬಲ್ ಅನ್ನ ಬಿಡ್ತಾರೆ. ಸೊ ಇದೀಗ GMಗೆ ಎಷ್ಟಿದೆ ಅಂದ್ರೆ, ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ 1150 ರೂಪಾಯಿ. ಹಾಗೆ
OBC EWS ಅಂತ ಏನು ಕ್ಯಾಂಡಿಡೇಟ್ಸ್ ಇದ್ದಾರಲ್ಲ ಅವರಿಗೆ 600 ರೂಪಾಯಿ, ಹಾಗೆ SC ST PWD ವಿದ್ಯಾರ್ಥಿಗಳಿಗೆ 325. ಇದು ಏನಂದ್ರೆ ಎಕ್ಸಾಮ್ ಫೀ ಅನ್ನ ಅವರು ಇಟ್ಟಿದ್ದಾರೆ. ಸೊ ಯಾರೆಲ್ಲ ತಡ ಮಾಡದೆ ಅಪ್ಲಿಕೇಶನ್ ಹಾಕಿಲ್ವೋ ಸೊ ಬೇಗ ಹಾಕಿ. ಹಾಗೆ ನೆನಪಿರಲಿ, 10/5/2026 ಪೇಪರ್ 1ಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ಗಳನ್ನು ಡಿಸ್ಕಷನ್ ಮಾಡ್ತೀನಿ. ಸೊ ಈ ಒಂದು ಪೇಪರ್ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲಿಯೂ ಕೂಡ ಇರುತ್ತೆ. ಸೊ ಯಾರು ಇದನ್ನ ಮಿಸ್ ಮಾಡ್ಕೋಬೇಡಿ. ಹಾಗೆ ಯಾರೆಲ್ಲ ನಿಮ್ಮ ಒಂದು ಸ್ನೇಹಿತರಿದ್ದಾರೋ, ಹಾಗೆ ಯಾರೆಲ್ಲ MA MCom MSc ಮಾಡಿದಾರೋ ಅವರಿಗೆಲ್ಲ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿದ್ರೆ ಅದಕ್ಕೂ ಕೂಡ ಶೇರ್ ಮಾಡಿ, ಇದರ ಸದುಪಯೋಗನ ಪಡೆದುಕೊಳ್ಳಿ. ಹಾಗೆ ಬರ್ತಕ್ಕಂತಹ ಮುಂದಿನ ವಿಡಿಯೋದಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಹೊಸದಾಗಿ ಜಾಯ್ನ್ ಆಗಿದ್ದಾರೆ MA MCom MSc ಇರ್ಬೋದು, ಅವರುಗಳಿಗೆ ನೆಟ್ ಎಕ್ಸಾಮ್ ಸಿಲೆಬಸ್ ಬಗ್ಗೆ ಗೊತ್ತಿರಲ್ಲ, ಆನಂತರ ಎಷ್ಟು ಕ್ವಶನ್ಸ್ಗಳು ಇರ್ತಾವೆ ಪೇಪರ್ 1 ಪೇಪರ್ 2 ಅಂತಂದು. ಸೊ ಹಾಗಾಗಿ ಅವರಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಏನ್ ಮಾಡ್ತೀನಿ, ಸಿಲೆಬಸ್ ಮತ್ತು ಕ್ವಶನ್ಸ್ಗಳು ಯಾವ್ಯಾವ ರೀತಿ ಇರ್ತವೆ ಅಂತಕ್ಕಂಥ ಪ್ಯಾಟರ್ನ್ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಹಾಗಾಗಿ ಯಾರು ಕೂಡ ಈ ಒಂದು ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ಸ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.